ದೇಶಾದ್ಯಂತ ಸಾಲದ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಆಗಿರೋ ಪ್ರಕರಣ ಇದು. 200 ಕೋಟಿ ವಂಚಕನ ಐಷಾರಾಮಿ ಕೋಟೆ ನೋಡಿದ್ರೆ ಬೆಚ್ಚಿ ಬೀಳ್ತೀರ. ಉದ್ಯಮಿಗಳಿಗೆ ಸಾಲ ಕೊಡೋದಾಗಿ ಮಾಡಿದ್ದ ಮಹಾಮೋಸ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ವಂಚಕನ ಕಹಾನಿ. ಈತನ ಟಾರ್ಗೆಟ್ ಯಾರಾಗಿತ್ತು? ದೇಶದ ಐಷಾರಾಮಿ ವ್ಯಕ್ತಿ, ಉದ್ಯಮಿಗಳೇ ಈತನ ಟಾರ್ಗೆಟ್ ಆಗಿತ್ತು. ಈ ವಂಚಕನ ಕಹಾನಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಮಂಗಳೂರಿನ ಐಷಾರಾಮಿ ಕೋಟೆಯನ್ನ ಖಾಕಿ ಭೇದಿಸಿದೆ. ಹೊರ ರಾಜ್ಯ, ಹೊರ ಜಿಲ್ಲೆಯ ಶ್ರೀಮಂತ ವ್ಯಕ್ತಿಗಳಿಗೆ ವಂಚನೆ ಮಾಡಿರುವ ತಾಯಿ ಮಂಗಳೂರು ಪೊಲೀಸರ ಅತಿಥಿಯಾಗಿದ್ದಾನೆ. ಆತನೇ ರೋಹನ್. ನಟೋರಿಯಸ್ ವಂಚಕ ರೋಹನ್ ಸಲ್ಡಾನಾ ಅರೆಸ್ಟ್. ಉದ್ಯಮಿಯೊಬ್ಬರ ದೂರಿನ ಬೆನ್ನಲ್ಲೇ ರೋಹನ್ ಬಂಧನ ಆಗಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ವಂಚಕ ರೋಹನ್ ಸಲ್ಡಾನಾ ಫೋಟೋ. ಪಕ್ಕದಲ್ಲಿ ಆತನ ಐಷಾರಾಮಿ ಕೋಟೆಯ ದೃಶ್ಯ ನೋಡ್ತಾ ಇದ್ದೀರಿ. ಐಷಾರಾಮಿ ಬಂಗಲೆ, ಅರಮನೆ ಇದು. ಪೊಲೀಸರೇ ಶಾಕ್ ಆಗ್ತಾರೆ ಈ ಬಂಗಲೆಯನ್ನ ನೋಡಿ, ಅದರಲ್ಲಿರುವಂತ ವಸ್ತುಗಳನ್ನ ನೋಡಿ. ಮಂಗಳೂರಿನ ಬಹುಕೋಟಿ ವಂಚಕನ ರೂಮ್ ರಹಸ್ಯ ಹೇಗಿದೆ ಗೊತ್ತಾ? ವಂಚಕ ರೋಹನ್ ಸಲ್ಡಾನಾ ಮನೆಯ ದೃಶ್ಯ. ಮನೆಯ ಮೊದಲ ಮಹಡಿಯಲ್ಲಿ ಅಕ್ರಮ ವಹಿವಾಟು ನಡೀತಾ ಇದೆ. ಮಿನಿ ಬಾರ್, ಲಿವಿಂಗ್ ರೂಮ್, ಪಕ್ಕದಲ್ಲೇ ಬೆಡ್ರೂಮ್, ವಾರ್ಡ್ರೋಬ್ ಓಪನ್ ಮಾಡಿದ್ರೆ ಅಲ್ಲೊಂದು ಸೀಕ್ರೆಟ್ ರೂಮ್. ಎಸ್ಕೇಪ್ ಆಗೋದಕ್ಕೆ ಅಂತಲೇ ಒಂದು ಸೀಕ್ರೆಟ್ ರೂಮ್ ಕೂಡ ಇತ್ತು. ವಾರ್ಡ್ರೋಬ್ ನಲ್ಲೇ ಒಂದು ಸೀಕ್ರೆಟ್ ರೂಮ್ ಅನ್ನ ಮಾಡಿಕೊಂಡಿತ್ತು. ಬಾಗಿಲು ತೆರೆದ ಕೂಡಲೇ ಕಬ್ಬಿಣದ ಮೆಟ್ಟಿಲು, ಅಂಡರ್ ಗ್ರೌಂಡ್ ಕೊಠಡಿಗೆ ಸಂಪರ್ಕ ಕಲ್ಪಿಸುವಂತ ಮೆಟ್ಲು. ನೆಲಮಹಡಿಯಲ್ಲಿ ಒಂದು ಸೀಕ್ರೆಟ್ ರೂಮ್ ಇತ್ತು. ಪ್ರತ್ಯೇಕ ಹೈಡ್ಔಟ್ ಕೊಠಡಿ ಈತ ನಿರ್ಮಿಸಿಕೊಂಡಿತ್ತು. ಸಿಸಿಟಿವಿಯಲ್ಲಿ ನೋಡಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಈತ ಪ್ಲಾನ್ ಮಾಡಿಕೊಂಡಿತ್ತು. ಇಡೀ ಬಂಗಲೆ ಸುತ್ತ ಹೈಟೆಕ್ ಸಿಸಿಟಿವಿಗಳಿತ್ತು. ಕ್ಯಾಮೆರಾಗಳನ್ನ ಅಳವಡಿಸಿದ್ದ. ಯಾರೇ ಎಂಟ್ರಿ ಕೊಟ್ಟರು ಈತನಿಗೆ ಗೊತ್ತಾಗ್ತಾ ಇತ್ತು. ಪೊಲೀಸರು ಬಂದಾಗ್ಲೂ ಕೂಡ ಈತ ಸಿಸಿಟಿವಿಯಲ್ಲೇ ನೋಡಿ ಸೀಕ್ರೆಟ್ ರೂಮ್ ಅನ್ನ ಸೇರ್ಕೊಂಡಿದ್ದ. ಜೀವನದ ಮೂಲಕವೇ ಸುಮಾರು ಒಂದು 200 ಕೋಟಿ ಈಗಾಗಲೇ ಪೊಲೀಸರು ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಆತನ ಅಕೌಂಟ್ನಲ್ಲಿ 40 ಕೋಟಿಗೂ ಅಧಿಕ ಹಣ ಪತ್ತೆ ಆಗಿರುವಂಥದ್ದು. ಆತನ ಬದುಕನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ, ಆತ ಮಂಗಳೂರಿನ ಜಪ್ಪಿನಮುಗೂರು ಬಳಿ ಇರುವಂತಹ ಆತನ ಮನೆಯಲ್ಲಿ ಬಹಳ ಐಷಾರಾಮಿಯಾಗಿ ಬದುಕ್ತಾ ಇದ್ದ. ಮೊದಲಿಗೆ ನಾನು ಆತನ ಐಷಾರಾಮಿ ಜೀವನದ ಒಂದಷ್ಟು ತುಣುಕುಗಳನ್ನು, ಅಂದ್ರೆ ಯಾವ ರೀತಿಯಾಗಿ ಬಂದಂತಹ ಜನ ಯಾವ ರೀತಿಯಾಗಿ ಆತ ಯಾವ ರೀತಿಯಾಗಿ ಬದುಕ್ತಾ ಇದ್ದ ಅನ್ನುವಂಥದ್ದನ್ನು ನೋಡಬೇಕು, ಮತ್ತು ಆತನ ಐಷಾರಾಮಿ ಬದುಕು ಹೇಗಿತ್ತು ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ಈ ರೀತಿಯಾಗಿ ಆತನ ಮನೆಯ ಲೈಫ್ ಸ್ಟೈಲ್ ಇತ್ತು. ಆದ್ರೆ ಆತನ ಕಳ್ಳ ಕೆಲಸಗಳಲ್ಲಿ ಆತ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಒಂದು ಸೀಕ್ರೆಟ್ ರೂಮ್ ಅನ್ನ ಮಾಡ್ಕೊಂಡಿದ್ದ. ಅಂದ್ರೆ ಆತ ಇರುವಂತಹ ಲಿವಿಂಗ್ ರೂಮ್ ಏನಿದೆ, ಅಲ್ಲಿ ಒಂದು ಸಣ್ಣ ಮಿನಿ ಬಾರ್ ಇರುವಂತದ್ದು. ಅದರ ಎಂಟ್ರಿ ಪಾಯಿಂಟ್ ನಲ್ಲಿ, ಅದರ ರೈಟ್ ಸೈಡ್ ನಲ್ಲಿ ಒಂದು ಬೆಡ್ರೂಮ್ ನ ರೀತಿಯಲ್ಲಿ ಒಂದು ಜಾಗವನ್ನ ಆತ ಬಚ್ಚಿಟ್ಕೊಳ್ಳಿಕ್ಕೆ ಮಾಡ್ತಾ ಇರುವಂತದ್ದು. ಇಲ್ಲಿ ನೋಡಬಹುದು, ನೋಡ್ಲಿಕ್ಕೆ ಒಂದು ಬೆಡ್ರೂಮ್ ತರ ಇದೆ. ಅಲ್ಲಿ ಬೆಡ್ರೂಮ್ ನಲ್ಲಿ ಆತನ ಬಟ್ಟೆ ಬರೆಗಳಿರ್ಬಹುದು, ಆತನಿಗೆ ಬೇಕಾದಂತಹ ವಸ್ತುಗಳಿರ್ಬಹುದು, ದೊಡ್ಡ ಮಟ್ಟದ ಟಿವಿ ಇರ್ಬಹುದು, ಬಹಳ ಇಂಟೀರಿಯರ್ ವರ್ಕ್ ಗಳನ್ನ ಮಾಡಿರ್ತಾನೆ. ಇಲ್ಲಿಂದಲೇ ಕುಳಿತುಕೊಂಡು ಆತನ ಮನೆಯ ಹೊರಭಾಗದಲ್ಲಿರುವಂತಹ ಎಲ್ಲ ಸಿಸಿಟಿವಿ ಫುಟೇಜ್ ಗಳನ್ನ ಮಾನಿಟರ್ ಮಾಡ್ತಾ ಇರ್ತಾನೆ. ತಕ್ಷಣಕ್ಕೆ ಯಾರಾದ್ರೂ ಬಂದ್ರು, ಒಂದು ವೇಳೆ ಪೊಲೀಸರೇ ಬಂದ್ರು ಅಥವಾ ತನ್ನಿಂದ ವಂಚನೆಗೊಳಗಾದವರು ಯಾರಾದ್ರೂ ಬಂದ್ರು ಅಂದ್ರೆ ಇಲ್ಲಿಂದ ಮತ್ತೊಂದು ಎಕ್ಸಿಟ್ ಪಾಯಿಂಟ್ ಅನ್ನ ಬಹಳ ಹೈಡ್ಔಟ್ ಗಾಗಿ ಮಾಡ್ಕೊಂಡದ್ದು ನೀವು ನೋಡಬಹುದು. ಇದು ನೋಡ್ಲಿಕ್ಕೆ ಬಟ್ಟೆ ಇಡುವಂತಹ ಒಂದು ವಾರ್ಡ್ರೋಬ್ ನ ಮಾದರಿಯಲ್ಲಿ ಕಾಣುತ್ತೆ. ಆದರೆ ಇದನ್ನ ಈ ರೀತಿಯಾಗಿ ತೆರೆದಾಗ ಇಲ್ಲಿಂದ ಒಂದು ಮೆಟ್ಟಿಲುಗಳು ತೆರೆದುಕೊಳ್ಳುವಂಥದ್ದು. ಈ ಮೆಟ್ಟಿಲುಗಳನ್ನ ನೀವು ಗಮನಿಸ್ತಾ ಹೋದ್ರೆ ಈ ಒಂದು ಮೆಟ್ಟಿಲುಗಳು ಈ ರೀತಿಯಾಗಿ ತೆರೆದುಕೊಳ್ಳುತ್ತೆ. ಹಾಗಾಗಿ ಇಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ತನ್ನ ಅವಕಾಶಗಳನ್ನ ಇಲ್ಲಿ ಎಲ್ಲಾ ರೀತಿಯ ಅವಕಾಶಗಳನ್ನ ಬಳಸ್ಕೊಳ್ತಾ ಇದ್ದ. ಆ ಮೆಟ್ಟಿಲುಗಳ ಮೂಲಕ ಅಲ್ಲಿಂದ ಹೊರಭಾಗಕ್ಕೆ ತಪ್ಪಿಸಿಕೊಳ್ಳಲಿಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಗಳನ್ನ ಆತ ಮೊದಲೇ ರೂಪಿಸಿದ್ದ. ನೋಡ್ಲಿಕ್ಕೆ ಒಂದು ವಾರ್ಡ್ರೋಬ್ ನ ಮಾದರಿಯಲ್ಲಿ ಇದ್ರೂ ಕೂಡ ಅದು ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ. ಸಿಸಿಟಿವಿಗಳಲ್ಲಿ ಅದನ್ನೆಲ್ಲವನ್ನ ಕೂಡ ನೋಡ್ತಾನೆ. ಅಲ್ಲಿಂದ ಇನ್ನೊಂದು ಬಾಗಿಲಿದೆ ನೋಡಿ, ನಿನ್ನೆ ಪೊಲೀಸರು ಹೊಡೆದಾಕಿರುವಂತಹ ಬಾಗಿಲು ಇದು. ಇದನ್ನ ಹೊಡಿತಾರೆ ಪೊಲೀಸರು. ಆ ಒಂದು
ಬಾಗಿಲುಗಳ ಮೂಲಕ ಮತ್ತೊಂದು ಹೊರಗಡೆ ಹೋಗ್ಬೇಕಂದ್ರೆ ಈ ಒಂದು ಜಾಗದಲ್ಲಿ ಹೈಡ್ಔಟ್ ಆಗ್ಲಿಕ್ಕೆ ಆತನಿಗೆ ಒಂದು ಕೊಠಡಿಯ ರೀತಿಯಲ್ಲಿ ಮಾಡ್ಕೊಂಡಿದ್ದಾನೆ. ಬಹಳ ಒಂದು ದೊಡ್ಡದಾದ ಕೊಠಡಿ, ಯಾರಿಗೂ ಕೂಡ ಆ ಅನುಮಾನವೇ ಬರೋದಿಲ್ಲ. ಅಂದ್ರೆ ಆತ ಇಲ್ಲಿ ಇದ್ದಾನೆ, ಇಲ್ಲಿ ತಪ್ಪಿಸಿಕೊಂಡು ಕೂತಿದ್ದಾನೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಈ ರೀತಿಯಾದಂತಹ ಹೈಡ್ಔಟ್ ಪ್ಲೇಸ್ ಅನ್ನ ಮಾಡ್ಕೊಂಡಿರುವಂಥದ್ದು. ಅದರ ಜೊತೆಗೆ ಇಲ್ಲಿಂದ ಹೊರಭಾಗಕ್ಕೂ ಕೂಡ ಕಾಣುತ್ತೆ ಆತನಿಗೆ. ಇಲ್ಲಿ ಓಪನ್ ಮಾಡಿದ್ರೆ ಆತನಿಗೆ ತನ್ನ ಹೊರಭಾಗದ ದೃಶ್ಯಗಳು, ಮನೆಯ ಹೊರಭಾಗದ ದೃಶ್ಯಗಳು ಕೂಡ ಆತನಿಗೆ ಕಾಣುವಂಥದ್ದು, ಆತನ ಮನೆಯ ಮುಂಭಾಗದ ದೃಶ್ಯಗಳು ಕೂಡ ಕಾಣುವಂಥದ್ದು. ಒಟ್ಟು ಈ ರೀತಿಯಾಗಿ ಮೆಟ್ಟಿಲುಗಳನ್ನ ವಾರ್ಡ್ರೋಬ್ನ ಹಿಂಭಾಗದಿಂದ ಮಾಡಿರುವಂಥದ್ದು, ಅದರಲ್ಲೇ ಆತ ಕೆಳಗಡೆ ಇಳಿದು ಬರುವಂಥದ್ದು ಮತ್ತು ಈ ಒಂದು ಕೋಣೆಯಲ್ಲಿ ಆತ ಕುಳಿತುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾನೆ. ಒಟ್ಟು ಇದು ರೋಷನ್ ಸಲ್ದಾನ ಆಲಿಯಾಸ್ ರೊನಾಲ್ಡ್ ಸಲ್ದಾನಾಗೆ ಬೇರೆ ಬೇರೆ ಹೆಸರುಗಳಿಂದ ಆತನನ್ನ ಕರೀತಾ ಇದ್ರು. ಆತನ ಹೈಡ್ಔಟ್ ಆತನ ಮನೆಯಲ್ಲಿ ಹೇಗಿತ್ತು ಅನ್ನುವಂಥದ್ದನ್ನ ನಾನು ನಿಮ್ಗೆ ತೋರಿಸಿರುವಂಥದ್ದು. ಕ್ಯಾಮ್ರಾಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಈ ರೋಷನ್ ಸಲ್ದಾನ ಈತ ಹುಟ್ಟುತ್ತಾನೆ ಶ್ರೀಮಂತ ಅಲ್ಲ. 2016ರವರೆಗೂ ತೀರಾ ಇತ್ತೀಚಿನ ವರ್ಷದ ತನಕವೂ ಕಷ್ಟದ ಜೀವನ ನಡೆಸ್ತಾ ಇದ್ದ. ಮುಂಬೈಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ರೋಷನ್ ಉದ್ಯಮಿಗಳ ಪರಿಚಯ ಇದೆ ಅಂತ ಹೇಳ್ಕೋತಾ ಇದ್ದ. ಸ್ಟೋನ್ ಹಣದ ವ್ಯವಹಾರವನ್ನ ಮಾಡ್ತಾ ಇದ್ದ. 2016ರ ನಂತರ ರೋಷನ್ ಸಲ್ದಾನ ವಂಚನೆಯ ಜಾಲಕ್ಕೆ ಕೈ ಹಾಕಿದ್ದು. ಹಣದಾಸೆಯಿಂದ ವಂಚನೆ ಜಾಲವನ್ನ ವಿಸ್ತರಿಸ್ತಾ ಹೋಗ್ತಾನೆ. ಎಸ್, ಮಂಗಳೂರಿನ ಬಹುಕೋಟಿ ವಂಚಕ ರೋಹನ್ ಆಲಿಯಾಸ್ ರೊನಾಲ್ಡ್ ಆತ ಏನಿದ್ದಾನೆ, ಆತನ ಐಷಾರಾಮಿ ಬದುಕು ಹೇಗಿತ್ತು ಅನ್ನುವಂಥದ್ದನ್ನು ನಾನು ಆತನ ಮನೆಯ ಒಳಗಡೆ ದೃಶ್ಯಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದು ಆ ಮನೆಯ ಮೇಲ್ಭಾಗದ ದೃಶ್ಯಗಳು. ಮೇಲ್ಭಾಗದಲ್ಲಿ ಆತ ಬರುವಂಥ ಜನರನ್ನು, ಆತನನ್ನು ನಂಬಿಕೊಂಡು ಬರ್ತಾರೆ, ಸಾಲ ಕೊಡ್ತಾನೆ, ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಮಾಡ್ತಾನೆ, ನೂರಾರು ಕೋಟಿ ರೂಪಾಯಿಗಳ ವಹಿವಾಟುಗಳನ್ನು ಮಾಡ್ತಾನೆ ಅನ್ನುವಂಥ ಕಾರಣಕ್ಕಾಗಿ ಆತನ ನಂಬಿಕೊಂಡು ಬರುವಂಥವರನ್ನ ಈ ಒಂದು ಜಾಗದಲ್ಲಿ, ಇದು ಲಿವಿಂಗ್ ರೂಮ್ನ ಮಾದರಿಯಲ್ಲಿದೆ, ಈ ಜಾಗದಲ್ಲಿ ಕೂರಿಸಿ ಅವರ ಜೊತೆ ಮಾತನಾಡ್ತಾನೆ. ಅದನ್ನು ನೋಡ್ಬೋದು. ಆ ಬಂಗಾರದ ಬಣ್ಣದ ಒಂದು ರೀತಿಯ ಆತನ ಪೀಠೋಪಕರಣಗಳನ್ನು, ಅಂದ್ರೆ ಇದನ್ನು ನೋಡಿದಾಗಲೇ ಜನ ಅಟ್ರಾಕ್ಟ್ ಆಗಬೇಕು. ಅದರ ಜೊತೆಗೆ ಒಂದಷ್ಟು ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನು ಕೂಡ ಆತ ಇಲ್ಲಿ ಇಟ್ಕೊಂಡಿರುವಂಥದ್ದು. ಯಾಕಂದ್ರೆ ನಾವೇನು ಸ್ಟೀವ್ ಜಾಬ್ಸ್ ಅಂತ ಏನು ಕರಿತೀವಿ, ಅವರಿಗೂ ಕೂಡ ದಾರ್ಶನಿಕರಾಗಿರುವಂತಹ ಒಂದಷ್ಟು ವ್ಯಕ್ತಿಗಳ ಫೋಟೋಗಳನ್ನು ಇಟ್ಕೊಂಡಿದ್ದಾನೆ, ಬಹಳಷ್ಟು ಚಿತ್ರಕಲೆಗಳನ್ನು ಇಟ್ಕೊಂಡಿದ್ದಾನೆ. ಅದರ ಜೊತೆಗೆ ಈತನನ್ನ ಇಡೀ ಮನೆಯನ್ನ ಮಾನಿಟರ್ ಮಾಡುವಂಥದ್ದು ಸಿಸಿ ಕ್ಯಾಮರಾಗಳು. ಆ ಸಿಸಿ ಕ್ಯಾಮರಾಗಳ ಒಂದು ಸೆಕ್ಷನ್ ಅನ್ನ ನೀವು ಗಮನಿಸ್ತಾ ಹೋದ್ರೆ ಇಲ್ಲಿ 10 ಸಿಸಿ ಕ್ಯಾಮರಾಗಳು ಈ ಒಂದು ಜಾಗದಿಂದ ಆಪರೇಟ್ ಆಗುತ್ತೆ. ಈ ಜಾಗದಲ್ಲಿ ಅದರ ಹಾರ್ಡ್ ಡಿಸ್ಕ್ ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಉಪಕರಣಗಳನ್ನು ಇಲ್ಲಿಟ್ಟಿರ್ತಾನೆ. ಆ ಬಳಿಕ ಆತ ಏನ್ ಮಾಡ್ತಾನೆ ಅಂದ್ರೆ ಅದನ್ನೆಲ್ಲವನ್ನ ಕೂಡ ಆ ಒಂದು ಜಾಗದಲ್ಲಿ ರೆಕಾರ್ಡ್ ಆಗುವಂತಹ ಎಲ್ಲ ದಾಖಲೆಗಳನ್ನು ಇಲ್ಲೊಂದು ಬಹಳ ದೊಡ್ಡ ಸ್ಕ್ರೀನ್ ಅನ್ನು ಕೂಡ ಅಳವಡಿಸಿದ್ದಾನೆ. ಅದನ್ನ ಆತನ ಟಿವಿ ಬಳಕೆಯ ಕಾರಣಕ್ಕೆ ಅದನ್ನ ಒಂದು ಕಡೆಯಲ್ಲಿ ಉಪಯೋಗಿಸಿದ್ರೆ, ಇನ್ನೊಂದು ಕಡೆಯಲ್ಲಿ ಆ ಒಂದು ಟಿವಿಯ ಮೂಲಕ ಸಿಸಿಟಿವಿಯ ಫುಟೇಜ್ ಗಳನ್ನ ಕೂಡ ಮಾನಿಟರ್ ಮಾಡುವಂತದನ್ನ ಮಾಡ್ತಾ ಇದ್ದೇನೆ. ಬಹಳ ಆಕರ್ಷಕವಾಗಿ ಆ ಒಂದು ಮನೆಯನ್ನ ಕಟ್ಟಿರುವಂತದ್ದು. ಇನ್ನು ಇಲ್ಲೊಂದು ಮಿನಿ ಬಾರ್ ಇದೆ. ಅಂದ್ರೆ ನಿನ್ನೆವರೆಗೂ ಕೂಡ ನಾವು ತೋರಿಸಿದಂತ ದೃಶ್ಯಗಳಲ್ಲಿ ಈ ಮಿನಿ ಬಾರ್ ಅನ್ನ ನೀವು ಗಮನಿಸಿರಬಹುದು. ಇಲ್ಲಿ ಸಾಕಷ್ಟು ವಿದೇಶಿ ಮದ್ಯಗಳ ಕಾರುಬಾರುಗಳು, ಆತನ ದರ್ಬಾರ್ ನಡೀತಾ ಇದ್ದಂತೆ ಈ ರೀತಿಯ ವಿದೇಶಿ ಮದ್ಯಗಳಲ್ಲಿ ಇದನ್ನ ನೋಡಿದ ತಕ್ಷಣವೇ ಉದ್ಯಮಿಗಳು ಒಂದು ರೀತಿಯಲ್ಲಿ ಅಟ್ರಾಕ್ಟ್ ಆಗ್ತಾ ಇದ್ರು. ಆತ ಬಳಸ್ತಾ ಇದ್ದಂತಹ ಮದ್ಯಗಳನ್ನ ನೋಡಿಯೇ ಅನೇಕರು ಅಟ್ರಾಕ್ಟ್ ಆಗ್ತಾ ಇದ್ರು. ನಿನ್ನೆಯೂ ಕೂಡ ಆತ ಒಂದು ವಿದೇಶಿ ಮಹಿಳೆಯ ಜೊತೆಗೆ ಈ ಒಂದು ಜಾಗದಲ್ಲಿ ಕೂತ್ಕೊಂಡು ಅದನ್ನ ಕುಡಿತಾ ಇದ್ದ, ಅದರಲ್ಲಿ ಒಂದು ಎಂಜಾಯ್ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿಗಳು ಇರುವಂತದ್ದು. ಇಲ್ಲೂ ಕೂಡ ಅಷ್ಟೇ, ಈ ಒಂದು ಮಿನಿ ಬಾರ್ ಅನ್ನ ಹೊರಗಿನ ಯಾವ ಬಾರ್ಗಳಿಗೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ಆತ ಬಹಳ ಅಚ್ಚುಕಟ್ಟಾಗಿ ಬಹಳ ಅದ್ಭುತವಾಗಿ ಇಲ್ಲಿ ಅದನ್ನ ಮಾಡಿರುವಂಥದ್ದು. ನಿನ್ನೆ ಬಹಳಷ್ಟು ಇಲ್ಲೂ ಕೂಡ ಒಂದಷ್ಟು ಮದ್ಯದ ಸ್ಟಾಕ್ ಇತ್ತು, ಅದನ್ನ ಪೊಲೀಸರಿಗೆ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಫ್ರೀಸರ್ಗಳನ್ನು ಕೂಡ ಗಮನಿಸಬಹುದು. ಬಹಳ ಸುಸಜ್ಜಿತವಾಗಿ, ಅಂದ್ರೆ ಸಾಕಷ್ಟು ದೊಡ್ಡ ದೊಡ್ಡ ಪ್ರಮಾಣದ ಬೇರೆ ಬೇರೆ ದೇಶಗಳಿಂದ ಈ ರೀತಿಯ ಮದ್ಯವನ್ನ ತರ್ತಾ ಇದೆ. ಅದೆಲ್ಲವನ್ನ ಕೂಡ ಸ್ಟೋರೇಜ್ ಮಾಡಲಿಕ್ಕೆ ಎರಡೆರಡು ಫ್ರಿಡ್ಜ್ಗಳನ್ನ, ಕೇವಲ ಒಂದಲ್ಲ ಎರಡೆರಡು ಬಹಳ ದೊಡ್ಡ ಗಾತ್ರದ ಎರಡೆರಡು ಫ್ರೀಜರ್ ಆತ ಬಳಕೆ ಮಾಡ್ಕೊಳ್ತಾ ಇದ್ದಂಥದ್ದು. ಇನ್ನು ಹೊರಭಾಗಕ್ಕೆ ಹೋದ್ರೆ ಇಲ್ಲಿ ಒಂದು ಆತನಿಗೆ ಅಂದ್ರೆ ಸೀಕ್ರೆಟ್ ರೂಮ್ ಅನ್ನ ಹೊರತುಪಡಿಸಿ ಒಂದು ಬೆಡ್ರೂಮ್ ಇದೆ. ಇಲ್ಲೂ ಕೂಡ ಅಷ್ಟೇ ಆತನ ಇಡೀ ಬದುಕು ನಡೀತಾ ಇದ್ದಂಥದ್ದು ಸಿಸಿ ಕ್ಯಾಮರಾಗಳನ್ನ ನೋಡುವಂಥದ್ರಲ್ಲಿ. ಇಲ್ಲೂ ಕೂಡ ಒಂದು ದೊಡ್ಡ ಟಿವಿಯನ್ನ ಆತ ಅಳವಡಿಸಿದ್ದಾನೆ. ಈ ಬೆಡ್ರೂಮ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.